ಶಿವಾಚಾರ್ಯ ವಿರಚಿತಃ ಶ್ರೀ ಸಿದ್ಧಾಂತ ಶಿಖಾಮಣಿಃ ಪಾರಾಯಣ ಗ್ರಂಥಃ ಚತುರ್ಥ ಪರಿಚ್ಛೇದಃ ರೇಣುಕಾಗಸ್ತ್ಯ ದರ್ಶನ ಪ್ರಸಂಗಃ ರೇಣುಕ ಭೂಲೋಕಾವತರಣಂ ಅಥ ತ್ರಿಲಿಂಗ ವಿಷಯೇ ಕೊಲ್ಲೆ ಪಾಕ್ಯಭಿಧೇ ಪುರೇ ಸೋಮೇಶ್ವರ ಮಹಾಲಿಂಗಾತ್ ಪಾದುರಾಸೀತ್ ಸ ರೇಣುಕಃ. ನಾಲ್ಕನೇ ಪರಿಚ್ಛೇದವು ರೇಣುಕ ಅಗಸ್ತ್ಯರ ದರ್ಶನ ಪ್ರಸಂಗವು ರೇಣುಕ ಗಣೇಶ್ವರನ ಭೂಲೋಕಾವತರಣವು. ಆನಂತರದಲ್ಲಿ ಆ ರೇಣುಕ ಗಣೇಶ್ವರನ ತ್ರಿಲಿಂಗ ವಿಷಯ, ತ್ರಿಲಿಂಗ ದೇಶದಲ್ಲಿರುವ ಕೊಲ್ಲಿಪಾಕವೆಂಬ ಹೆಸರುಳ್ಳ ಪುರದಲ್ಲಿ ಸೋಮೇಶ್ವರನೆಂಬ ಮಹಾಲಿಂಗದಲ್ಲಿ ಪ್ರಾದುರ್ಭವವಾದನು, ಅವತರಿಸಿದನು. ಪ್ರಾದುರ್ಭೂತಂ ತಮಾಲೋಕ್ಯ ಶಿವಲಿಂಗಾತ್ ತ್ರಿಲಿಂಗಜಾಃ ವಿಸ್ಮಿತಾ ಪ್ರಾಣಿನಃ ಸರ್ವೇ ಬಭೂವರತಿ ತೇಜಸಂ. ತ್ರಿಲಿಂಗ ದೇಶದಲ್ಲಿ ಜನಿಸಿದ ಎಲ್ಲ ಜೀವಿಗಳು ಜನರೆಲ್ಲರೂ ಸೋಮೇಶ್ವರನೆಂಬ ಶಿವಲಿಂಗದಿಂದ ಅವತರಿಸಿದ ಮಹಾ ತೇಜಸ್ವಿಯಾದ ಶ್ರೀ ರೇಣುಕ ಗಣೇಶ್ವರನನ್ನು ನೋಡಿ ವಿಸ್ಮಿತರಾದರು, ಆಶ್ಚರ್ಯಚಕಿತರಾದರು. ಭಸ್ಮೋದ್ದೂಲಿತ ಸರ್ವಾಂಗಂ ಹಾರರುದ್ರಾಕ್ಷ ಭೂಷಣಂ ಲಿಂಗಧಾರಣ ಸಂಯುಕ್ತಂ ಲಿಂಗ ಪೂಜಾ ಪರಾಯಣಂ ಜಟಾಮುಕುಟ ಸಂಯುಕ್ತಂ ತ್ರಿಪುಂಡ್ರಾಂಕಿತಮಸ್ತಕಂ. ಭಸ್ಮದಿಂದ ಉದ್ದುಲನ ಮಾಡಲ್ಪಟ್ಟ ಸರ್ವಾಂಗವುಳ್ಳ ಬಹಳಷ್ಟು ರುದ್ರಾಕ್ಷಿಗಳಿಂದ ಭೂಷಿತನಾದ ಇಷ್ಟಲಿಂಗವನ್ನು ಧರಿಸಿಕೊಂಡಿದ್ದ, ಲಿಂಗ ಪೂಜೆಯಲ್ಲಿ ನಿಷ್ಣಾತವನಾದ, ಜಟಾಮುಕಟದಿಂದ ಕೂಡಿದ, ಹಣೆಯಲ್ಲಿ ತ್ರಿಪುಂಡ್ರವನ್ನು ಧರಿಸಿದ. ಕಟಿ ತಟಿ ಪಟಿ ಭೂತ ಕಂಥಾ ಪಟಲ ಬಂಧುರಂ ದಧಾನಂ ಯೋಗ ದಂಡಂ ಚ ಭಸ್ಮಾಧಾರಂ ಕಂಬ ಕಮಂಡಲಂ ಶಿವಾದ್ವೈತ ಪರಿಜ್ಞಾನ ಪರಮಾನಂದ ಮೋದಿತಂ ನಿರ್ದೋತ ಸರ್ವ ಸಂಸಾರ ವಾಸನೋ ದೋಷ ಪಂಜರಂ. ಸೊಂಟಕ್ಕೆ ಅಲಂಕಾರವಾಗಿದ್ದ ಕಂಠಾ ವಸ್ತ್ರದಿಂದ ಮನೋಹರನಾದ ಯೋಗದಂಡವನ್ನು ಧರಿಸಿದ ಮತ್ತು ಭಸ್ಮಕ್ಕೆ ಆಧಾರವಾದ ಕಮಂಡಲವನ್ನು ಹಿಡಿದುಕೊಂಡಿದ್ದ, ಶಿವಾದ್ವೈತ ಲಿಂಗಾಂಗ ಸಾಮರಸ್ಯ ಪರಿಜ್ಞಾನದಿಂದುಂಟಾದ ಪರಮಾನಂದದಿಂದ ಸಂತುಷ್ಟನಾದ, ಜನನ ಮರಣ ರೂಪವಾದ ಸಂಸಾರದ ಸಕಲ ವಾಸನಾ ರೂಪವಾದ ದೋಷ ಸಮೂಹವನ್ನು ಕೊಡಿವಿಕೊಂಡಿರುವ ಶಿವಾಗಮ ಸುಧಾ ಸಿಂಧು ಸಮುನ್ಮೇಷ ಸುಧಾಕರಂ ಚಿತ್ತಾರವಿಂದ ಸಂಕೂಢ ಶಿವಪಾದಾಂಬುಜದ್ವಯಂ. ಶಿವಾಗಮಗಳೆಂಬ ಅಮೃತ ಸಮುದ್ರವನ್ನು ವಿಕ್ಕೇರಿಸುವಲ್ಲಿ ಚಂದ್ರ ಪ್ರಾಯನಾದ ಹೃದಯ ಕಮಲದಲ್ಲಿ ಅಡಗಿಸಿಟ್ಟಿರುವ ಶಿವಪಾದ ಕಮಲಗಳುಳ್ಳ ಯಮಾದಿಯೋಗ ತಂತ್ರಜ್ಞಂ ಸ್ವತಂತ್ರಂ ಸರ್ವಕರ್ಮಸು ಸಮಸ್ತ ಸಿದ್ಧ ಸಂತಾನ ಸಮುದಾಯ ಶಿಖಾಮಣಿ. ಯೋಗದ ಯಮದ ಮಾದಿ ಅಷ್ಟಾಂಗಗಳ ತಂತ್ರ ವಿಧಾನವನ್ನು ತಿಳಿದ, ಸಕಲ ಕರ್ಮಗಳನ್ನು ಮಾಡುವಲ್ಲಿ ಸ್ವತಂತ್ರಗಳಾದ ಸಮಸ್ತ ಸಿದ್ಧರ ಸಂತಾನ ಸಮುದಾಯಕ್ಕೆ ಶಿಖಾಮಣಿಯಂತಿರುವ ವೀರ ಸಿದ್ಧಾಂತ ನಿರ್ವಾಹ ಕೃತಪಟ್ಟ ನಿಬಂಧನಂ ಆಲೋಕ ಮಾತ್ರ ನಿರ್ಭಿನ್ನ ಸಮಸ್ತ ಪ್ರಾಣಿಪಾತಕಂ. ವೀರಶೈವ ಸಿದ್ಧಾಂತವನ್ನು ನಿರ್ವಹಿಸುವ ಸ್ಥಾಪಿಸುವ ಕಾರ್ಯಕ್ಕಾಗಿ ಪರಶಿವನಿಂದ ಪಟ್ಟ ಕಟ್ಟಿಸಿಕೊಂಡವನು, ನೋಟ ಮಾತ್ರದಿಂದಲೇ ಸಕಲ ಪ್ರಾಣಿಗಳ ಪಾಪವನ್ನು ತೊಲಗಿಸಿಕೊಂಡವನೂ ಆದ ಆ ರೇಣುಕ ಗಣೇಶ್ವರನನ್ನು ತ್ರಿಲಿಂಗ ದೇಶದ ಸರ್ವ ಜನರು ನೋಡಿ ಆಶ್ಚರ್ಯಪಟ್ಟರು. ತಮ ಪೃಚ್ಛನ್ನ ಸರ್ವೇ ನಮಂತಃ ಕೋ ಭವಾನಿತಿ ಇತಿ ಪೃಷ್ಟೋ ಮಹಾಯೋಗಿ ಜನೈರ್ವಿಸ್ಮಿತ ಮಾನಸೈಃ. ಪ್ರತ್ಯುವಾಚ ಶಿವಾದ್ವೈತ ಮಹಾನಂದ ಪರಾಯಣಃ ಪಿನಾಕಿನ ಪಾರ್ಶ್ವವರ್ತಿ ರೇಣುಕಾಖ್ಯೋ ಗಣೇಶ್ವರಃ. ಅಲ್ಲಿಯ ಎಲ್ಲ ಜನರು ಇವನಿಗೆ ನಮಸ್ಕರಿಸಿ, ನೀವು ಯಾರು ಎಂಬುದಾಗಿ ಪ್ರಶ್ನಿಸಿದರು. ಹೀಗೆ ವಿಸ್ಮಿತ ಮಾನಸ ಆಶ್ಚರ್ಯಚಕಿತರಾದ ಜನರಿಂದ ಈ ರೀತಿಯಾಗಿ ಕೇಳಲ್ಪಟ್ಟ ಆ ಮಹಾಯೋಗಿಯು ಶಿವಾದ್ವೈತ ಮಹಾನಂದ ಪಾರಾಯಣನು ಪಿನಾಕಿಯ
ಶಿವನ ಸಮೀಪವರ್ತಿಯಾದ ರೇಣುಕನೆಂಬ ಹೆಸರಿನ ನಾನು ಗಣೇಶ್ವರನು ಎಂಬುದಾಗಿ ಪ್ರತ್ಯುವಾಚ ಉತ್ತರಿಸಿದನು. ಶಿವಾದೇಶಾನುಸಾರೇಣ ಶಿವಲಿಂಗಾದಿಹಾಭವಂ ನಾಮ್ನಾರೇಣ ಸಿದ್ಧೋಹಂ ಸಿದ್ಧ ಸಂತಾನ ನಾಯಕಃ. ಲೋಕದಲ್ಲಿ ಶಿವನ ಆದೇಶ ಶಿವನ ಆದೇಶದ ಅನುಸಾರವಾಗಿ ನಾನು ಈ ಭೂಲೋಕದಲ್ಲಿ ಶಿವಲಿಂಗದಿಂದ ಅವತರಿಸಿರುವೆನು. ಸಿದ್ಧ ಸಂತಾನಕ್ಕೆ ನಾಯಕನಾದ ನಾನು ರೇಣುಕ ಸಿದ್ಧನೆಂದು ಹೆಸರುಳ್ಳವನಾಗಿದ್ದೇನೆ. ಚಂದಚಾರಿ ಲೋಕಿಸ್ಮಿನ್ ಶಿವ ಸಿದ್ಧಾಂತ ಪಾಲಕಃ ಖಂಡಯನ್ ಜೈನ ಚಾರ್ವಾಕ ಬೌದ್ಧಾದೀನಾಂ ದುರಾಗಮಾನ್. ಈ ಲೋಕದಲ್ಲಿ ಜೈನ, ಚಾರ್ವಾಕ ಮತ್ತು ಬೌದ್ಧ ಮುಂತಾದ ಮತಗಳ ದುರಾಗಮನಗಳನ್ನು, ವೇದ ವಿರುದ್ಧಗಳಾದ ಆಗಮಗಳನ್ನು ಖಂಡಿಸಲು ಮತ್ತು ಶಿವ ಸಿದ್ಧಾಂತವನ್ನು ಸಂರಕ್ಷಿಸಲು ನಾನು ಸ್ವೇಚ್ಛೆಯಿಂದ ಸಂಚರಿಸುವವನಾಗಿದ್ದೇನೆ. ಇತ್ಯುಕ್ತ್ವಾ ಪಶ್ಯತಾಂ ತೇಷಾಂ ವಿಷಯ ಸ್ಥಿರ ಚಕ್ಷುಷಾಂ ಉತ್ಥಾಯ ಯೋಮ ಮಾರ್ಗೇಣ ಮಲಯಾದ್ರಿಮುಪಗಮತ್ ಇತಿ ರೇಣುಕಭೋ ಲೋಕಾವತರಣಂ. ಈ ರೀತಿಯಾಗಿ ಹೇಳಿ ಅಲ್ಲಿಯ ಜನರು ಕಣ್ಣು ಬಿಟ್ಟಂತೆಯೇ ನೋಡುತ್ತಿರುವಾಗ ಅಲ್ಲಿಂದ ಎದ್ದು ವ್ಯೋಮಾಂದ್ರ ಆಕಾಶ ಮಾರ್ಗವಾಗಿ ಮಲೆಯ ಪರ್ವತಕ್ಕೆ ಹೋದನು. ಇಲ್ಲಿಗೆ ರೇಣುಕ ಗಣೇಶ್ವರನ ಭೂಲೋಕಾವತರಣವು ಮುಗಿಯಿತು. ಮಲಯಾಚಲ ವರ್ಣನಂ ನವಚಂದನ ಕಾಂತಾರ ಕಂದಲನ್ಮಂದ ಮಾರುತಂ ಅಭಂಗರುಭ ಪಂಚಂಗ ಸ್ತ್ರೀ ಸಂಗೀತ ರಸ ಸಂಕುಲಂ. ಮಲಯಾಚಲದ ವರ್ಣನೆ. ಹೊಸದಾಗಿ ಶ್ರೀಗಂಧದ ಅರಣ್ಯವನ್ನು ಭೇದಿಸಿ ಬರುತ್ತಿರುವ ಮಂದ ಮಾರುತದಿಂದ ಕೂಡಿದ ದಟ್ಟವಾಗಿರುವ ಸರ್ಪಿಣಿಯರ ಸಂಗೀತ ರಸದಿಂದ ತುಂಬಿಕೊಂಡಿರುವ ಹರಿಪೋತಕರಾಕೃಷ್ಟ ಸ್ಫುರದೇಲಾತಿವಾಸಿತಂ ವರಾಹದಂಷ್ಟ್ರಿಕಾಧ್ವಂಸ ಮುಸ್ತಾಸುರದೀಕಂದರಂ. ಆನೆಯ ಮರಿಗಳು ಸೊಂಡೆಲಿನಿಂದ ಕಿತ್ತು ಚೆಲ್ಲಿದ ಏಲಕ್ಕಿಯ ಬಳ್ಳಿಯಿಂದ ಸುವಾಸನೆಗೊಂಡಿರುವ ಹಂದಿಗಳ ಕೋರೆದಾಡೆಯಿಂದ ಅಗೆಯಲ್ಪಟ್ಟ ಕೊನ್ನಾರಿ ಗೆಡ್ಡೆಯಿಂದ ಪರಿಮಳಿತವಾದ ಗುಹೆಗಳುಳ್ಳ ಪತೀರದಲ ಪರ್ಯಂಕ ಪ್ರಸುಪ್ತವ್ಯಾದ ದಂಪತಿಂ ಮಾಧವೀ ಮಲ್ಲಿಕಾ ಜಾತಿ ಮಂಜರೀರೇಣ ರಂಜಿತಂ ಇತಿ ವರ್ಣನಂ. ಶ್ರೀಗಂಧದ ಚಿಗುರಿನ ಹಾಸಿಗೆಯ ಮೇಲೆ ಮಲಗಿರುವ ಬೇಡ ದಂಪತಿಗಳುಳ್ಳ ಸೇವಂತಿಗೆ, ಮಲ್ಲಿಗೆ, ಜಾಜಿ ಹೂಗಳ ಗೊಂಚಲಿನಿಂದ ಸುರಿದ ಧೂಳಿನಿಂದ ಮನೋಹರವಾಗಿಯೂ ಇರುವ ಮಲೆಯ ಪರ್ವತಕ್ಕೆ ಆಕಾಶ ಮಾರ್ಗದಿಂದ ಹೋದನು. ಇಲ್ಲಿಗೆ ಮಲಯಾಚಲ ವರ್ಣನೆಯು ಮುಗಿಯಿತು. ಅಗಸ್ತ್ಯ ಮುನಿ ಆಶ್ರಮ ವರ್ಣನಂ. ತತ್ರ ಕುತ್ರಚಿದಾ ಭೋಗ ಸರ್ವರ್ತು ಕುಸುಮದ್ರುಮೇ ಅಪಶ್ಯದಾಶ್ರಮಂ ದಿವ್ಯಂ ಅಗಸ್ತ್ಯಸ್ಯ ಮಹಾಮುನಿಃ. ಅಗಸ್ತ್ಯ ಮುನಿಯ ಆಶ್ರಮ ವರ್ಣನೆಯು. ಎಲ್ಲಾ ಋತುಗಳಲ್ಲಿ ಅರಳುವ ಹೂಗಳ ಗಿಡಗಳಿಂದ ಕೂಡಿದ ಆ ಪರ್ವತದ ಒಂದು ಭಾಗದಲ್ಲಿ ಮಹಾಮುನಿಯಾದ ಅಗಸ್ತ್ಯನ ದಿವ್ಯವಾದ ಆಶ್ರಮವನ್ನು ರೇಣುಕನು ನೋಡಿದನು. ಮಂದಾರ ಚಂದನ ಪ್ರಾಯೈರ್ ಮಂಡಿತಂ ಸುರಮಂಡಲೈಃ ಶಾಖಾ ಶಿಖರ ಸಂಲೀನ ತಾರಕ ಗಣಕೋರಕೈಃ. ಕೊಂಬೆಗಳ ತುದಿಗಳಲ್ಲಿ ಅಡಗಿರುವ ನಕ್ಷತ್ರ ಸಮೂಹವೆಂಬ ಮೊಗ್ಗುಗಳಿಂದ ಕಲ್ಪವೃಕ್ಷ, ಶ್ರೀಗಂಧ ಮೊದಲಾದ ಮರಗಳ ಸಮೂಹದಿಂದ ಅಲಂಕೃತವಾದ ಮುನಿ ಕನ್ಯಾಕರಾನೀತ ಕಲಶಾಂಬು ವಿವರ್ಧಿತೈಃ ಆಲವಾಲ ಜಲಸ್ವಾದ ಮೋದಮಾನ ಮೃಗೀಗಣೈಃ. ಮುನಿಕನ್ಯರ ಕರಗಳಿಂದ ತಂದ ಕಲಶದ ನೀರಿನಿಂದ ಬೆಳೆದಿರುವ ಗಿಡಗಳ ಪಾತಿಯಲ್ಲಿರುವ ನೀರನ್ನು ಆಸ್ವಾದಿಸಿ
ಆನಂದವಾಗಿರುವ ಹೆಣ್ಣು ಜಿಂಕೆಗಳ ಸಮೂಹದಿಂದ ಕೂಡಿದ ಹೇಮಾರವಿಂದ ನಿಶ್ಯಂದ ಮಕರಂದ ಸುಗಂಧಿಭಿಃ ಮಾರಾಲಾಲ ಪವಾಚಾಲೋ ವಿಚಿಮಾಲಾ ಮನೋಹರೈಃ. ಸುವರ್ಣ ಕಮಲದಿಂದ ಹೊರಕ್ಕೆ ಸುಸಿದ ಮಕರಂದದಿಂದ ಸುಗಂಧಿತಗಳಾದ ಹಂಸ ಪಕ್ಷಿಗಳ ನುಡಿಗಳಿಂದ ಶಬ್ದಾಯಮಾನವಾಗಿರುವ ತೆರೆಗಳ ಸಾಲುಗಳಿಂದ ಮನೋಹರಗಳಾಗಿರುವ ಶಿವಾರ್ಪಣ. ಶ್ಲೋಕ ಓದ್ಲಿರಿ. ದೀವನವನ ಜ್ಯೋತಿ ರಂದೀಕೃತ ಹರಿಮುಖೈ ಲೋಪಾಮುದ್ರಾಪದನ್ಯಾಸ ಚರಿತಾರ್ಥ ತಟಾಂಕಿತೈ. ನೀಲಕಮಲಗಳ ಜ್ಯೋತಿಯಿಂದ ಕತ್ತಲಾಗಿ ಮಾಡಲ್ಪಟ್ಟಿರುವ ದಿಕ್ಕುಗಳುಳ್ಳ ಅಗಸ್ತ್ಯರ ಪತ್ನಿಯಾದ ಲೋಪಾಮುದ್ರೆಯ ಪಾದ ವಿನ್ಯಾಸದಿಂದ ಧನ್ಯವಾದ ದಡಗಳಿಂದ ಕೂಡಿದ ನಿಹಾರ ಕಾಪೂರ ಹರ ಹಾಸಮಲೋದಕೈಃ ನಿತ್ಯ ನೈಮಿತ್ತಿಕ ಸ್ನಾನ ನಿಯಮಾರ್ಥೈಸ್ತಪಸ್ವಿನಾಂ. ಮುತ್ತಿನ ಹಾರ, ಹಿಮ, ಕರ್ಪೂರ ಮತ್ತು ಹರಣ ಮಂದಹಾಸದಂತೆ ನಿರ್ಮಲವಾಗಿರುವ ಜಲದಿಂದ ಕೂಡಿದ ತಪಸ್ವಿಗಳ ನಿತ್ಯ ನೈಮಿತ್ತಿಕ ಸ್ನಾನ ವ್ರತಗಳಿಗೆ ಪ್ರಯೋಜನಕಾರಿಯಾಗಿರುವ ಪ್ರಕೃಷ್ಟಮಣಿ ಸೋಪಾನೈಃ ಪರಿವೀತಂ ತರೋಮರೈಃ ವಿಮುಕ್ತ ಸತ್ವವೈರಸ್ಯಂ ಬ್ರಹ್ಮಲೋಕಮಿವಾಪರಂ. ಉತ್ಕೃಷ್ಟ ರತ್ನ ಖಚಿತಗಳಾದ ಮೆಟ್ಟುಲುಗಳಿಂದ ಕೂಡಿದ ಮುಕ್ತವಾಗಿರುವ ಸರೋವರಗಳುಳ್ಳ ಪ್ರಾಣಿಗಳ ಜಾತಿ ವೈರದಿಂದ ಮುಕ್ತವಾಗಿರುವ ಜಾತಿಯಂತೆಯೇ ಎರಡನೆಯ ಬ್ರಹ್ಮಲೋಕದಂತಿರುವುದು. ಹೂಯಮಾನಾಜ್ಯ ಸಂತಾನ ಧೂಮಗಂಧಿ ಮಹಾಸ್ಥಲಂ ಶುಕ ಸಂಸತ್ ಸಮಾರಬ್ಧ ಶ್ರುತಿ ಶಾಸ್ತ್ರೋಪಬೃಂಹಣಂ. ಹೋಮ ಮಾಡುತ್ತಿದ್ದ ತುಪ್ಪದ ಧಾರೆಯಿಂದ ಉತ್ಪನ್ನವಾದ ಧೂಮದ ಸುಗಂಧದಿಂದ ಕೂಡಿದ ಗಿಳಿಗಳ ಸಂಸತ್ತಿನಲ್ಲಿ ಆರಂಭಿಸಲ್ಪಟ್ಟ ವೇದ ಶಾಸ್ತ್ರ ಪುರಾಣ ಪ್ರಸಂಗಗಳಿಂದ ಕೂಡಿದ ಅಗಸ್ತ್ಯರ ಋಷ್ಯಾಶ್ರಮವನ್ನು ರೇಣುಕನು ಕಂಡನು. ಇಲ್ಲಿಗೆ ಅಗಸ್ತ್ಯಾಶ್ರಮ ವರ್ಣನೆಯು ಮುಗಿಯಿತು. ಇತಿ ಅಗಸ್ತ್ಯಾಶ್ರಮ ವರ್ಣನಂ ಅಗಸ್ತ್ಯ ಮುನಿ ವರ್ಣನಂ ತಸ್ಯ ಮಧ್ಯ ಸಮಾಸೀನಂ ಮೂಲೆ ಚಂದನ ಭೂರುಹಃ ಸುಕುಮಾರದಲಚ್ಛಾಯ ಭೂರಿತಾದಿತ್ಯ ತೇಜಸಃ. ಆಶ್ರಮದ ಮಧ್ಯದಲ್ಲಿ ಕೋಮಲಗಳಾದ ಎಲೆಗಳ ನೆರಳಿನಿಂದ ಸೂರ್ಯನ ಬಿಸಿಲನ್ನು ನಿವಾರಿಸುತ್ತಿದ್ದ ಚಂದನದ ವೃಕ್ಷದ ಬುಡದಲ್ಲಿ ಕುಳಿತಿರುವ ನೀವು ನಾವೋದರೆ 10 ತ್ರಿಪುಂಡ್ರಾಂಕಿತಮಸ್ತಕೈಃ ಭಸ್ಮೋದೂಲಿತ ಸರ್ವಾಂಗೈಃ ಸ್ಫುರದ್ರುದ್ರಾಕ್ಷಭೂಷಣೈಃ. ಮಿಂಚಿನಂತೆ ನಸುಗೆಂಪು ವರ್ಣದ ಭಾರವಾದ ಜಡೆಯನ್ನು ಧರಿಸಿದ, ಹಣೆಯಲ್ಲಿ ತ್ರಿಪುಂಡ್ರ ಭಸ್ಮವನ್ನು ಧರಿಸಿದ, ಸರ್ವಾಂಗಗಳಲ್ಲಿ ಭಸ್ಮೋದ್ಧೂಲನವನ್ನು ಮಾಡಿಕೊಂಡಿದ್ದ, ರುದ್ರಾಕ್ಷಿಗಳ ಆಭೂಷಣಗಳಿಂದ ಒಪ್ಪುತ್ತಿರುವ ನವವಲ್ಕಲವಾಸೋಭಿಃ ನಾನಾ ನಿಯಮಧಾರಿಭಿಃ ಪರಿವೀತಂ ಮುನಿಗಣೈಃ ಪ್ರಮತೈರಿವ ಶಂಕರಂ. ನೂತನಗಳಾದ ನಾರು ಮಡಿಗಳನ್ನುಟ್ಟಿರುವ ನಾನಾ ನಿಯಮ ವ್ರತಗಳನ್ನು ಪರಿಪಾಲಿಸುತ್ತಿರುವ ಮುನಿಗಳ ಸಮೂಹದಿಂದ ಸುತ್ತುವರೆದಿದ್ದ ಅಗಸ್ತ್ಯ ಮುನಿಯು ಪ್ರಮಥರಿಂದ ಸುತ್ತುವರಿಯಲ್ಪಟ್ಟ ಶಂಕರನಂತಿದ್ದನು. ಸಮುಜ್ವಲ ಚಟಾಜಾಲೈಃ ತಪಪಾದ ಪಲ್ಲವೈಃ ಸ್ಫುರತ್ ಸೌದಾಮಿನಿ ಕಲ್ಪೈಃ ಜ್ವಾಲಾಜಾಲೈರಿವಾನಲಂ. ತಪಪಾದ ಪಲ್ಲವಗಳಿಗೆ ಸಮಾನಗಳಾದ ಹೊಳೆಯುತ್ತಿರುವ ಮಿಂಚಿನಂತಿರುವ ಉಜ್ವಲವಾದ ಜಡೆಗಳಿಂದ ಕೂಡಿದ ಅಗಸ್ತ್ಯನು ಜ್ವಾಲೆಗಳಿಂದ ಕೂಡಿದ ಅಗ್ನಿಯಂತಿದ್ದನು. ವಿಶುದ್ಧ ಭಸ್ಮ ಕೃತಯ ತ್ರಿಪುಂಡ್ರಾಂಕಿತ ರೇಖಯ ತಿಸ್ರೋತ ಸೇವ ಸಂಬದ್ಧ ಶಿಲಾಭಾಗಂ ಹಿಮಾಚಲಂ.
ಪರಿಶುದ್ಧವಾದ ಭಸ್ಮದಿಂದ ತ್ರಿಪುಂಡ್ರವನ್ನು ಧರಿಸಿದ ಅಗಸ್ತ್ಯನು ಗಂಗೆಯ 3 ಧಾರೆಗಳಿಂದ ಕೂಡಿದ ಹಿಮಾಲಯ ಪರ್ವತದಂತೆ ಕಾಣುತ್ತಿದ್ದನು. ಭಸ್ಮಾಲಂಕೃತ ಸರ್ವಾಂಗಂ ಶಶಾಂಕಮಿವ ಭೂಗತಂ ವಸಾನಂ ವಲ್ಕಲಂ ಮನವ್ಯಂ ಬಾಲಾತಪ ಸಮಾಪ್ರಭಂ. ಸರ್ವಾಂಗಗಳಲ್ಲಿ ಭಸ್ಮದಿಂದ ಅಲಂಕೃತನಾಗಿರುವುದರಿಂದ ಭೂಮಿಗಿಳಿದ ಚಂದ್ರನಂತಿದ್ದನು. ಹೊಸ ನಾರು ಮಡಿಯನ್ನುಟ್ಟಿದ್ದರಿಂದ ಎಳ ಬಿಸಿಲಿಗೆ ಸಮಾನವಾದ ಕಾಂತಿ ಉಳ್ಳವನಾಗಿದ್ದನು. ವಡವಾಗ್ನಿಶಿಖಾ ಜಾಲ ಸಮಾಲೀಢಮಿವಾರ್ಣವಂ ಸರ್ವಾಸಾಮಪಿ ವಿದ್ಯಾನಾಂ ಸಮುದಾಯ ನಿಕೇತನಂ. ವಡವಾಗ್ನಿಯ ಜ್ವಾಲೆಗಳ ಶಿಖೆಗಳಿಂದ ವ್ಯಾಪ್ತವಾಗಿರುವ ಸಮುದ್ರದಂತೆ ತೋರುತ್ತಿದ್ದನು. ಎಲ್ಲ ವಿದ್ಯೆಗಳ ಸಮುದಾಯಕ್ಕೆ ಆಶಯನಾಗಿದ್ದನು. ನ್ಯಕೃತ ಪ್ರಾಕೃತಾಹಂತಂ ನಿರೂಢ ಶಿವ ಭಾವನಂ ತೃಣೀಕೃತ ಜಗಜ್ಜಾಲಂ ಸಿದ್ಧಿನಾಮುದಯ ಸ್ಥಳಂ. ಪ್ರಾಕೃತಾಹಂಕಾರ ವರ್ಜಿತನು, ದೃಢವಾದ ಶಿವಭಾವನೆಯುಳ್ಳವನು, ಜಗಜ್ಜಾಲವನ್ನು ತುಚ್ಛೀಕರಿಸಿದವನು, ಸರ್ವಸಿದ್ಧಿಗಳಿಗೆ ಉಗಮ ಸ್ಥಾನವಾದವನು ಆಗಿದ್ದನು. ಮೋಹಾಂಧಕಾರ ತಪನಂ ಮೂಲಬೋಧ ಮಹೀರುಹಂ ದದರ್ಶ ಸ ಮಹಾಯೋಗಿ ಮುನಿಂ ಕಲಶ ಸಂಭವಂ ಇತಿ ಅಗಸ್ತ್ಯ ಮುನಿ ವರ್ಣನಂ. ಮೋಹವೆಂಬ ಅಂಧಕಾರಕ್ಕೆ ಸೂರ್ಯನಂತಿರುವ ಸ್ವಸ್ವರೂಪ ಜ್ಞಾನಕ್ಕೆ ಕಲ್ಪವೃಕ್ಷದಂತಿರುವ ಕಲಶ ಸಂಭವನಾದ ಅಗಸ್ತ್ಯ ಮಹಾಮುನಿಯನ್ನು ಆ ಮಹಾಯೋಗಿಯಾದ ಶ್ರೀ ರೇಣುಕ ಗಣೇಶ್ವರನು ನೋಡಿದನು. ಇಲ್ಲಿಗೆ ಅಗಸ್ತ್ಯ ಮುನಿ ವರ್ಣನೆಯು ಮುಗಿಯಿತು. ಶ್ರೀ ರೇಣುಕ ಪೂಜನಂ ತಮಾಗತಂ ಮಹಾಸಿದ್ಧಂ ಸಮೀಕ್ಷ ಕಲಶೋದ್ಭವಃ ಗಣೇಂದ್ರಂ ಗಣ ರೇಣುಕಾಭಿಖ್ಯಂ ವಿವೇದ ಜ್ಞಾನ ಚಕ್ಷುಷಾ ತಸ್ಯಾನುಭಾವಂ ವಿಜ್ಞಾಯ ಸಹಸೈವ ಸಮುತ್ತಿತಃ. ಕಲಶೋದ್ಭವನಾದ ಅಗಸ್ತ್ಯನು ತನ್ನ ಆಶ್ರಮಕ್ಕೆ ಆಗಮಿಸಿದ ಮಹಾಸಿದ್ಧನನ್ನು ತನ್ನ ಜ್ಞಾನ ಚಕ್ಷುವಿನಿಂದ ನೋಡಿ ಈತನು ರೇಣುಕನೆಂಬ ಹೆಸರಿನ ಗಣೇಂದ್ರನೆಂಬುದಾಗಿ ತಿಳಿದುಕೊಂಡನು. ಶ್ರೀ ರೇಣುಕ ಗಣೇಶ್ವರನ ಪ್ರಭಾವವನ್ನು ತಿಳಿದು ಕೂಡಲೇ ಅಗಸ್ತ್ಯನು ಎದ್ದು ನಿಂತು ಸಂಪ್ರಮಣ್ಯಂ ಸಮಾನೀಯ ಶ್ವಾಸನೇತಂ ನವ್ಯೇಷಯತ್ ಲೋಪಾಮುದ್ರಾಕರಾನೀತೈಃ ಉದಕೈರತಿ ಪಾವನೈಃ ಪಾದೌ ಪ್ರಕ್ಷಾಲಯಾಮಾಸ ಸ ತಸ್ಯ ಶಿವಯೋಗಿನಃ. ನಮಸ್ಕರಿಸಿ ಸಂಪ್ರಮಣ್ಯ ಆ ರೇಣುಕ ಗಣೇಶ್ವರನನ್ನು ಆದರದಿಂದ ಬರಮಾಡಿಕೊಂಡು ಅವರನ್ನು ತನ್ನ ಆಸನದ ಮೇಲೆ ಕುಳ್ಳಿರಿಸಿದನು. ಆ ಅಗಸ್ತ್ಯ ಮಹರ್ಷಿಯು ಲೋಪಾಮುದ್ರಾದೇವಿಯು ತಂದ ಅತಿ ಪಾವನವಾದ ನೀರಿನಿಂದ ಆ ಶಿವಯೋಗಿಯ 2 ಪಾದಗಳನ್ನು ತೊಳೆದನು. ತನ್ನಿಯೋಗ ಪುರಸ್ಪರಂ ಮುನಿರ್ವನಯ ಸಂಪನ್ನೋ ನಿಶಸಾದಾಸನಾಂತರೇ ಇತಿ ರೇಣುಕ ಪೂಜನಂ. ಆ ರೇಣುಕ ಗಣೇಶ್ವರನನ್ನು ಶಾಸ್ತ್ರೋಕ್ತ ವಿಧಿಯಂತೆ ಪೂಜಿಸಿದ ವಿನಯ ಸಂಪನ್ನನಾದ ಆ ಅಗಸ್ತ್ಯ ಮಹರ್ಷಿಯು ರೇಣುಕರ ಆಜ್ಞಾನುಸಾರವಾಗಿ ಬೇರೊಂದು ಆಸನದ ಮೇಲೆ ಕುಳಿತುಕೊಂಡನು. ಇಲ್ಲಿಗೆ ಶ್ರೀ ರೇಣುಕರ ಪೂಜೆಯು ಮುಗಿಯಿತು. ಶ್ರೀ ರೇಣುಕಾಗಸ್ತ್ಯ ಸಂವಾದಃ ಸಮಾಸೀನಂ ಮುನಿವರಂ ಸರ್ವೇ ತೇಜಸ್ವಿನಾಂ ವಿಭುಂ ಉವಾಚ ಶಾಂತಯಾ ವಾಚ ರೇವಣ ಸಿದ್ಧಶೇಖರಃ. ತೇಜಸ್ವಿಗಳಿಗೆ ಶ್ರೇಷ್ಠನಾಗಿರುವ ಬೇರೊಂದು ಸಮಾನವಾದ ಆಸನದಲ್ಲಿ ಚೆನ್ನಾಗಿ ಕುಳಿತಿರುವ ಮುನಿಗಳಲ್ಲಿ ಅಗ್ರಗಣ್ಯನಾದ ಅಗಸ್ತ್ಯನನ್ನು ಕುರಿತು ಸಿದ್ಧಶ್ರೇಷ್ಠನಾದ ರೇಣುಕನು ಶಾಂತವಾದ ವಾಣಿಯಿಂದ ಹೀಗೆ ನುಡಿದನು. ತಸೇ ಕಿಂ ನೋ
ನಿತ್ಯಾ ತೇ ನಿಯಮ ಕ್ರಿಯಾ ಅಥವಾ ಗಸ್ತ್ಯ ತೇಜಸ್ವಿನ್ ಕುತಃ ಸುಸ್ಥೆಂತರಾಯಕಾಃ. ಅಗಸ್ತ್ಯನೇ, ನಿನಗೆ ಯಾವ ವಿಘ್ನಗಳು ಇರುವುದಿಲ್ಲವಲ್ಲವೇ? ಮತ್ತು ನಿನ್ನ ನಿತ್ಯ ಕ್ರಿಯೆಗಳು ನಿಯಮಿತವಾಗಿ ನಡೆಯುತ್ತಿರುವವಲ್ಲವೇ? ಅಥವಾ ತೇಜಸ್ವಿಯಾಗಿರುವುದರಿಂದ ನಿನಗೆ ವಿಘ್ನಗಳು ಹೇಗೆ ತಾನೇ ಬಂದಾವು? ವಿಂಧ್ಯ ನಿರುದ್ಧೋ ಭವತಾ ವಿಶ್ವೋಲ್ಲಂಘನ ವಿಭ್ರಮಃ ನಹುಷೋ ರೋಷಲೇಶಾತ್ತ ತೇ ಸದ್ಯ ಸರ್ಪತ್ವಮಾಗತಃ. ವಿಶ್ವವನ್ನೇ ಮೀರಿ ಬೆಳೆಯಬೇಕೆಂಬ ಭ್ರಮೆಯುಳ್ಳ ವಿಂಧ್ಯ ಪರ್ವತವನ್ನು ನೀನು ತಡೆದೆ. ನಹುಷ ಚಕ್ರವರ್ತಿಯು ನಿನ್ನ ಕಿಂಚಿತ್ ರೋಷ ಮಾತ್ರದಿಂದ ಕೂಡಲೇ ಸರ್ಪವಾದನು. ಆಚಾಂತೆ ಭವತಾ ಪೂರ್ವಂ ಪಂಕಶೇಷಾಪಯೋದಯಃ ಜೀರ್ಣಾಸ್ತೆ ಜಾಠರೇ ವಹ್ನೌ ದೃಪ್ತೋ ವಾತಾಪಿ ದಾನವಃ. ಪೂರ್ವಕಾಲದಲ್ಲಿ ನೀನು ಆಚಮನವನ್ನು ಮಾಡುವುದರಿಂದಲೇ ಸಪ್ತ ಸಮುದ್ರಗಳ ನೀರೆಲ್ಲ ಒಣಗಿ ಕೇವಲ ಕೆಸರೇ ಉಳಿಯಿತು. ವಾತಾಪಿ ಎಂಬ ಕೊಬ್ಬಿದ ರಾಕ್ಷಸನು ನಿನ್ನ ಜಠರಾಗ್ನಿಯಲ್ಲಿ ಜೀರ್ಣವಾಗಿ ಹೋದನು. ಶಿವಾರ್ಪಣಮಸ್ತು. ಧನ್ಯವಾದಗಳು. ನಾಂ ಚಿತ್ರಾಣಾಂ ಸರ್ವಲೋಕಾತಿಶಾಯಿನಾಂ ಕೃತ್ಯಾನಾಂ ತು ಭವಾನ್ ಕರ್ತಾ ಕಸ್ತೆ ಗಸ್ತ್ಯ ಸಮಪ್ರಭಃ. ನೀನು ಹೀಗೆ ಸರ್ವಲೋಕಗಳಲ್ಲಿ ಅತಿಶಯವಾದ ಪೂರ್ವೋಕ್ತವಾದ ಆಶ್ಚರ್ಯ ಕೃತ್ಯಗಳನ್ನು ಮಾಡಿರುವೆ. ಆದ್ದರಿಂದ ಹೇ ಅಗಸ್ತನೇ, ನಿನಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಶಿವಾದ್ವೈತ ಪರಾನಂದ ಪ್ರಕಾಶನ ಪರಾಯಣಂ ಭವಂತಮೇಕಂ ಶಂಸಂತಿ ಪ್ರಕೃತ್ಯ ಸಂಗವರ್ಜಿತಂ. ಲೋಕದ ಜನರು ನೀನೊಬ್ಬನನ್ನೇ ಸ್ವಾಭಾವಿಕವಾಗಿ ಸಂಗವರ್ಜಿತನೆಂತಲೂ ಶಿವಾದ್ವೈತ ಪರಾನಂದವನ್ನು ಪ್ರಕಾಶಪಡಿಸುವುದರಲ್ಲಿ ನಿತ್ಯ ನಿರತನೆಂತಲೂ ಪ್ರಶಂಸಿಸುತ್ತಿರುತ್ತಾರೆ. ಪುರಾ ಹೈಮವತಿ ಸೂನು ಅವದತ್ತೆ ಷಡಾನನಃ ಶಿವಧರ್ಮೋತ್ತರಂ ನಾಮ ಶಾಸ್ತ್ರಮೀಶ್ವರ ಭಾಷಿತಂ. ಲೋಕದ ಜನರು ನೀನೊಬ್ಬನೇ ಸ್ವಾಭಾವಿಕವಾಗಿ ಸಂಗವರ್ಜಿತನೆಂತಲೂ ಶಿವಾದ್ವೈತ ಪರಾನಂದವನ್ನು ಪ್ರಕಾಶಪಡಿಸುವುದರಲ್ಲಿ ನಿತ್ಯ ನಿರಂತನೆಂತಲೂ ಪ್ರಶಂಸಿಸುತ್ತಿರುತ್ತಾರೆ. 43 ಹೇಳ್ಬೇಕಮ್ಮ. ಈಶ್ವರನಿಂದ ಹೇಳಲ್ಪಟ್ಟ ಶಿವಧರ್ಮೋತ್ತರ ಎಂಬ ಹೆಸರಿನ ಶಾಸ್ತ್ರವನ್ನು ಪೂರ್ವ ಕಾಲದಲ್ಲಿ ಹೈಮವತಿ ಪಾರ್ವತಿಯ ಮಗನಾದ ಷಣ್ಮುಖನು ನಿನಗೆ ಬೋಧಿಸಿದನು. ಭಕ್ತಿ ಶೈವಿ ಮಹಾಘೋರ ಸಂಸಾರ ಭಯಹಾರಿಣಿ ತ್ವಯಾ ರಾಜನ್ವತಿ ಲೋಕೆ ಜಾತಾಗಸ್ತ್ಯ ಮಹಾಮುನೆ ಇತಿ ಶ್ರೀ ರೇಣುಕಾಗಸ್ತ್ಯ ಸಂವಾದಂ ಪರಿಸಮಾಪ್ತಂ. ಮಹಾಮುನಿಯಾದ ಹೇ ಅಗಸ್ತ್ಯನೇ, ಘೋರವಾದ ಸಂಸಾರದ ಭಯವನ್ನು ದೂರ ಮಾಡುವ ಶಿವಭಕ್ತಿಯಾಗಿ ಈ ಲೋಕದಲ್ಲಿ ನಿನ್ನಿಂದ ಪ್ರಕಾಶಿಸಲ್ಪಟ್ಟಿತು. ಇಲ್ಲಿಗೆ ಶ್ರೀ ರೇಣುಕಾ ಅಗಸ್ತ್ಯರ ಸಂವಾದ ಮುಗಿಯಿತು. ಅಗಸ್ತ್ಯ ಮುನಿ ವಚನಂ ಇತಿ ತಸ್ಯ ವಚಃ ಶ್ರುತ್ವಾ ಸಿದ್ಧಸ್ಯ ಮುನಿ ಪುಂಗವ ಗಂಭೀರ ಗುಣಯಾ ವಾಚಾ ಬಭಾಷೆ ಭಕ್ತಿ ಪೂರ್ವಕಂ. ಅಗಸ್ತ್ಯ ಮುನಿಯ ವಚನವು.
ಮುನಿಪುಂಗವನಾದ ಅಗಸ್ತ್ಯನು ಸಿದ್ಧನಾದ ಆ ರೇಣುಕನ ಈ ರೀತಿಯ ಮಾತನ್ನು ಕೇಳಿ ಗಂಭೀರವಾದ ವಾಣಿಯಿಂದ ಭಕ್ತಿಪೂರ್ವಕವಾಗಿ ಹೀಗೆ ನುಡಿದನು. ಅಹಮೇವ ಮುನೀಂದ್ರಾಣಾಂ ಲಾಲನೀಯೋಸ್ಮಿ ಸರ್ವದಾ ಭವದಾಗಮ ಸಂಪತ್ತಿಃ ಮಾಂ ವಿನಾ ಕಸ್ಯ ಸಂಭವೇತ್. ಮುನಿಶ್ರೇಷ್ಠರಲ್ಲೆಲ್ಲ ನಾನೋರ್ವನೇ ಯಾವಾಗಲೂ ಪ್ರಶಂಸನೀಯವಾದವನು. ಕಾರಣವೇನೆಂದರೆ ತಮ್ಮ ಆಗಮನದ ಸಂಪತ್ತು ನನ್ನ ಹೊರತಾಗಿ ಇನ್ನಾರಿಗೂ ಲಭ್ಯವಾಗಿರುವುದಿಲ್ಲ. ಸ್ಥಿರ ಮಧ್ಯ ಶಿವ ಜ್ಞಾನಂ ಸ್ಥಿರಾಮೇ ತಾಪಸ ಕ್ರಿಯಾ ಭವದ್ದರ್ಶನ ಪುಣ್ಯೇನ ಸ್ಥಿರಾಮೇ ಮುನಿರಾಜತಾ. ನಿಮ್ಮ ದಿವ್ಯ ದರ್ಶನ ಪುಣ್ಯದಿಂದ ನನ್ನ ಶಿವಜ್ಞಾನವು ಸ್ಥಿರವಾಯಿತು, ನನ್ನ ತಪಸ್ಸಿನ ಆಚರಣೆಯು ಶಾಶ್ವತವಾಯಿತು, ನನ್ನ ಮುನಿತ್ವವು ಗಟ್ಟಿಗೊಂಡು ಸ್ಥಿರವಾಯಿತು. ಸಂಸಾರ ಸರ್ಪದಷ್ಟಾನಾಂ ಮೂರ್ಛಿತಾನಾಂ ಶರೀರಿಣಾಂ ಕಟಾಕ್ಷಸ್ಥವ ಕಲ್ಯಾಣಂ ಸಮುಜ್ಜೀವನ ಭೇಷಜಂ. ಈ ಸಂಸಾರವೆಂಬ ಸರ್ಪವು ಕಚ್ಚಿ ಮೂರ್ಛಿತರಾದ ದೇಹಿಗಳಿಗೆ ಕಲ್ಯಾಣಕರವಾದ ನಿಮ್ಮ ದೃಷ್ಟಿಪಾತವು ಸಂಜೀವಿನಿ ಔಷಧಿಯಾಗಿದೆ. ಸಮಸ್ತ ಲೋಕ ಸಂದಾಹ ತಾಪತ್ರಯ ಮಹಾನಲ ತತ್ಪದಾಂಬು ಕಣಾಸ್ವಾದಾತ್ ಉಪಶಾಮ್ಯತಿ ದೇಹಿನಾಂ. ಸಮಸ್ತ ಲೋಕಗಳನ್ನು ಸುಡುತ್ತಿರುವ ಜೀವಿಗಳ ತಾಪತ್ರಯವೆಂಬ ಪ್ರಳಯಾಗ್ನಿಯು ನಿಮ್ಮ ಪಾದೋದಕದ ಒಂದು ಬಿಂದುವನ್ನು ಸೇವಿಸಿದ ಮಾತ್ರದಿಂದಲೇ ಶಾಂತವಾಗುತ್ತದೆ. ರೇಣುಕಂ ತ್ವಾಂ ವಿಜಾನಾಮಿ ಗಣನಾಥಂ ಶಿವಪ್ರಿಯಂ ಅವತೀರ್ಣಮಿಮಾಂ ಭೂಮಿಂ ಮದನುಗ್ರಹ ಕಾಂಕ್ಷಯಾ. ನೀವು ಶಿವನಿಗೆ ಪ್ರಿಯರಾದ ಗಣಗಳಿಗೆ ಒಡೆಯರಾದ ರೇಣುಕರು ಎಂಬುದನ್ನು ನಾನು ತಿಳಿದಿದ್ದೇನೆ. ನನಗೆ ಅನುಗ್ರಹ ಮಾಡುವ ಅಪೇಕ್ಷೆಯಿಂದಲೇ ತಾವು ಈ ಭೂಮಿಯ ಮೇಲೆ ಅವತಾರವನ್ನು ತಾಳಿದ್ದೀರಿ. ಭವಾದೃಶಾನಾಂ ಸಿದ್ಧಾನಾಂ ಪ್ರಬೋಧದ್ವಸ್ತ ಜನ್ಮನಾಂ ಪ್ರವೃತ್ತಿರೀದೃಶೀ ಲೋಕೆ ಪರಾನುಗ್ರಹಕಾರಿಣೇ. ಶಿವಜ್ಞಾನದಿಂದ ಜನ್ಮ ಬಂಧನವನ್ನು ಕಳೆದುಕೊಂಡಿರುವ ನಿನ್ನಂತ ಸಿದ್ಧ ಪುರುಷರು ಈ ಮತ್ತೆ ಲೋಕದಲ್ಲಿ ಸಂಚರಿಸೋದು ಇತರರಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿಯೇ ಆಗಿರುವುದು. ತನ್ಮುಖಾತ್ ಶ್ರೋತುಮಿಚ್ಛಾಮಿ ಸಿದ್ಧಾಂತ ಶ್ರುತಿ ಸಮ್ಮತಂ ಸರ್ವಜ್ಞವದ ಮೇ ಸಾಕ್ಷಾತ್ ಚೈವಂ ಸರ್ವಾರ್ಥ ಸಾಧಕಂ. ಹೇ ಸರ್ವಜ್ಞನಾದ ರೇಣುಕನೇ, ಶ್ರುತಿ ಸಮ್ಮತವಾದ ಸರ್ವಾರ್ಥ ಸಾಧಕವಾದ ಶಿವನಿಗೆ ಸಂಬಂಧಿತವಾದ ಸಿದ್ಧಾಂತವನ್ನು ಸಾಕ್ಷಾತ್ ನಿನ್ನ ಮುಖದಿಂದಲೇ ಕೇಳಲು ಅಪೇಕ್ಷಿಸುತ್ತಿರುವೆನು. ಆದ್ದರಿಂದ ನನಗೆ ನೀನು ಅದನ್ನು ಬೋಧಿಸು. ಸದ್ಯ ಸಿದ್ಧಿಕರಂ ಪುಂಸಾಂ ಸರ್ವಯೋಗೀಂದ್ರ ಸೇವಿತಂ ದುರಾಚಾರೈರನಾಘ್ರಾತಂ ಸ್ವೀಕೃತಂ ವೇದ ವೇದಿಭಿಃ ಶಿವಾತ್ಮೈಕ್ಯ ಮಹಾಬೋಧ ಸಂಪ್ರದಾಯ ಪ್ರವರ್ತಕಂ. ತತ್ಕ್ಷಣದಲ್ಲಿಯೇ ಸಿದ್ಧಿಯನ್ನು ಕೊಡುವ ಎಲ್ಲ ಯೋಗೀಂದ್ರರಿಂದ ಸ್ವೀಕರಿಸಲ್ಪಟ್ಟಿರುವ ದುರಾಚಾರಿಗಳಿಗೆ ದುಸ್ಸಾಧ್ಯವಾದ ವೇದವಿದರಿಂದ ಸ್ವೀಕೃತವಾದ ಶಿವ ಜೀವರ ಐಕ್ಯ ಬೋಧಕವಾದ ಮಹಾಜ್ಞಾನದ ಸಂಪ್ರದಾಯವನ್ನು ಪ್ರವರ್ತನಗೊಳಿಸುವ ಶಿವಾದ್ವೈತವನ್ನು ನನಗೆ ಬೋಧಿಸು. ಉಕ್ತ್ವಾ ಭವಾನ್ ಸಕಲ ಲೋಕ ಮಹೋಪಕಾರಂ
ಸಿದ್ಧಾಂತ ಸಂಗ್ರಹ ಮನಾದೃತ ಬಾಹ್ಯ ತಂತ್ರಂ ಸದ್ಯ ಕೃತಾರ್ಥ ಇತುಮರ್ಹತಿ ದಿವ್ಯಯೋಗಿನ್ ನಾನಾಗಮ ಶ್ರವಣವರ್ತಿತ ಸಂಶಯಂ ಮಾಂ. ಹೇ ದಿವ್ಯಯೋಗಿಯಾದ ರೇಣುಕನೇ, ಎಲ್ಲ ಜೀವಿಗಳಿಗೆ ಅನುಗ್ರಹಕಾರಕವಾದ ವೇದ ವಿರುದ್ಧಗಳಾದ ತಂತ್ರಗಳನ್ನು ನಿರಾಕರಿಸಿದ ವೇದ ಸಮ್ಮತವಾದ ಸಿದ್ಧಾಂತ ಸಾರವನ್ನು ತಾವು ನನಗೆ ಉಪದೇಶ ಮಾಡಿ ಅನೇಕ ಆಗಮಗಳ ಶ್ರವಣದಿಂದ ಸಂಶಯಗೊಂಡಿರುವ ನನ್ನನ್ನು ಕೂಡಲೇ ಕೃತಾರ್ಥನನ್ನಾಗಿ ಮಾಡಬೇಕು. ಇತಿ ಅಗಸ್ತ್ಯ ಮುನಿ ವಚನಂ. ಇಲ್ಲಿಗೆ ಅಗಸ್ತ್ಯನ ಪ್ರಾರ್ಥನೆಯು ಮುಗಿಯಿತು. ಓಂ ತತ್ಸತ್ತಿತಿ ಶ್ರೀ ಶಿವಗೀತೇಶು ಸಿದ್ಧಾಂತಾಗಮೇಶು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಶ್ರೀ ರೇಣುಕಾಗಸ್ತ ಸಂಭಾಷಣ ಪ್ರಸಂಗೋ ನಾಮ ಚತುರ್ಥ ಪರಿಚ್ಛೇದ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಶ್ರೀ ರೇಣುಕಾಗಸ್ತ್ಯರ ಸಂಭಾಷಣ ಪ್ರಸಂಗವೆಂಬ ಹೆಸರಿನ 4ನೆಯ ಪರಿಚ್ಛೇದವೂ ಮುಗಿದುದು.